ಕುಷ್ಕ ರೇಂಜ್ ಅಲ್ಲಿ ಒಂದು ಸಿಂಪಲ್ ಆಗಿರುವಂತ ಕರ್ನಾಟಕ ಸ್ಟೈಲ್ ಟೊಮೆಟೊ ಬಾತ್ ತುಂಬಾನೇ ರುಚಿಯಾಗಿರುತ್ತೆ. ಬ್ಯಾಚುಲರ್ಸ್ ಆಗ್ಲಿ ಬಿಗಿನರ್ಸ್ ಆಗ್ಲಿ ಪಟ್ ಅಂತ ಒಂದು 5-10 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಲೇಬೇಕಾಗಿರುವಂತ ಸಿಂಪಲ್ ರೆಸಿಪಿ ಇದು. ತಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಕುಕ್ಕರ್ ಅಲ್ಲಿ ಎಣ್ಣೆ, ತುಪ್ಪ, ಹೋಲ್ ಸ್ಪೈಸಸ್ ಹಾಕಿ ಫ್ರೈ ಮಾಡ್ಕೊಂಡು ಒಂದು ಈರುಳ್ಳಿನ ಈ ರೀತಿ ಉದ್ದುದ ಕಟ್ ಮಾಡಿ ಹಾಕೊಂಡಿದ್ನಿ. ಇದು ಬ್ರೌನ್ ಆದ್ಮೇಲೆ 1.5 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಒಂದು 10 ಹಸಿ ಮೆಣಸನ್ನ ಸ್ಲಿಟ್ ಮಾಡಿ ಹಾಕಿ ಅದ್ರ ಜೊತೆಗೆ ಒಂದು 4 ಟೊಮೆಟೊನ ಈ ರೀತಿ ರೌಂಡ್ ಆಗಿ ಸ್ಲೈಸ್ ಮಾಡಿ ಹಾಕೊಂಡು ಫ್ರೈ ಆದ್ಮೇಲೆ ಉಪ್ಪು, ಅರಿಶಿನ ಪುಡಿ ಮತ್ತೆ ಖಾರದ ಪುಡಿ ಅಂದ್ರೆ ಅಚ್ ಖಾರದ ಪುಡಿ ನಾನು 20 ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಇದನ್ನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅರ್ಧ ಗಂಟೆ ನೆನೆಸಿರೋಂತ ಅಕ್ಕಿ ಹಾಕಿ 2 ಗ್ಲಾಸ್ ಅಕ್ಕಿಗೆ ನಾನು 3 ಗ್ಲಾಸ್ ಅಷ್ಟು ನೀರ್ ಹಾಕೋತಾ ಇದೀನಿ. ಬಿಸಿ ಬಿಸಿ ನೀರ್ ಹಾಕಿದ್ರೆ ಅನ್ನ ಓವರ್ ಕುಕ್ ಆಗೋದಿಲ್ಲ. ನೆಕ್ಸ್ಟ್ ಒಂದ್ ಅರ್ಧ ಹೋಳು ನಿಂಬೆ ರಸ ಅದ್ರ ಜೊತೆಗೆ ಬಿರಿಯಾನಿ ಎಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಡು ಲಿಡ್ ಕ್ಲೋಸ್ ಮಾಡಿಟ್ಟು ಜಸ್ಟ್ ಒಂದೇ ವಿಜಿಲ್ ಕೊಡಿ. ತುಂಬಾನೇ ರುಚಿಯಾಗಿರುವಂತ ಸಿಂಪಲ್ ಆಗಿರುವಂತ ಟೊಮೆಟೊ ಬಾತ್ ಅಥವಾ ಕುಷ್ಕ ರೈಸ್ ನೀವು ಏನಾದ್ರೂ ಹೇಳ್ಬೋದು, ರೆಡಿ ಆಗುತ್ತೆ. ಅನ್ನ ಅಂತೂ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಸೇಮ್ ಮೆಜರ್ಮೆಂಟ್ಸ್ ನೀವು ಫಾಲೋ ಮಾಡಿದ್ರೆ ಇದೇ ತರ ಬಿಡಿ ಬಿಡಿಯಾಗಿ ನೀವು ಕೂಡ ರೈಸ್ ಮಾಡ್ಕೋಬಹುದು. ಡೆಫಿನೆಟ್ಲಿ ಟ್ರೈ ಮಾಡಿ. ಹೇಗಾಯ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸೋದು ಮರಿಬೇಡಿ.